ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸೊ ಗೈಸ್, ಇವತ್ತಿನ ಒಂದು ವಿಡಿಯೋದಿಂದ ನಾವು ಆಧುನಿಕ ಭಾರತದ ಇತಿಹಾಸ ನೋಡ್ತಾ ಹೋಗೋಣ, ಅಂದರೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಬಗ್ಗೆ. ಸೊ ಸ್ನೇಹಿತರೆ, ಅದರಲ್ಲಿ ಮೊದಲನೇ ಚಾಪ್ಟರ್ ಬಂದು ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಇವರ ಹಿನ್ನೆಲೆ ಮತ್ತು ಕಾರಣಗಳು. ಕಾನ್ಸ್ಟ್ಯಾಂಟಿನೋಪಲ್ ಪತನ 1453. 1453ರಲ್ಲಿ ಓಟೋಮನ್ ಟರ್ಕರು ವ್ಯಾಪಾರ ಕೇಂದ್ರವಾಗಿದ್ದ ಕಾನ್ಸ್ಟ್ಯಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಇದರಿಂದಾಗಿ ಯುರೋಪ್ ಮತ್ತು ಏಷ್ಯಾ ನಡುವಿನ ಭೂಮಾರ್ಗದ ವ್ಯಾಪಾರ ಬಂದಾಯಿತು. ಮಸಾಲೆ ಪದಾರ್ಥಗಳ ಬೇಡಿಕೆ. ಯುರೋಪಿಯನ್ನರಿಗೆ ಭಾರತದ ಕಪ್ಪು ಮೆಣಸು, ಏಲಕ್ಕಿ, ಲವಂಗ ಮುಂತಾದ ಮಸಾಲೆ ಪದಾರ್ಥಗಳ ತುರ್ತು ಅಗತ್ಯವಿತ್ತಂತೆ. ಹೊಸ ಜಲಮಾರ್ಗದ ಶೋಧನೆ. ಟರ್ಕರ ಕಿರುಕುಳ ತಪ್ಪಿಸಲು ಮತ್ತು ನೇರ ವ್ಯಾಪಾರ ನಡೆಸಲು ಯುರೋಪ್ನ ನಾವಿಕರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಹುಡುಕಲು ಮುಂದಾಗ್ತಾರೆ. ಯುರೋಪಿಯನ್ನರ ಆಗಮನದ ಅನುಕ್ರಮ, ಅಂದರೆ ಆರ್ಡರ್ ಆಫ್ ಅರೈವಲ್ ಯಾವ ರೀತಿ ಇತ್ತು? ಸೊ ಪರೀಕ್ಷೆಗಳಲ್ಲಿ ಹೆಚ್ಚಾಗಿ ಕೇಳಲಾಗುವ ಕ್ರಮ ಯಾವ ರೀತಿ ಕೇಳ್ತಾರೆ ಅಂತ. ಸೊ ಪೋರ್ಚುಗೀಸರು 1498, ಡಚ್ಚರು 1602, ಇಂಗ್ಲೀಷರು ಅಥವಾ ಬ್ರಿಟಿಷರು 1600, ಡೇನರು 1616, ಫ್ರೆಂಚರು 1664. ಇದು ಯುರೋಪಿಯನ್ನರ ಆಗಮನದ ಅನುಕ್ರಮ ಹೀಗಿತ್ತು. ಸೊ ಪ್ರಮುಖ ಯುರೋಪಿಯನ್ ಅಭ್ಯರ್ಥಿಗಳು. ಓಕೆ, ಸೊ ಫಸ್ಟಿಗೆ ಪೋರ್ಚುಗೀಸ್ ನೋಡೋಣ. ವಾಸ್ಕೋ ಡಿ ಗಾಮಾ ಮೇ 20, 1498ರಂದು ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್ ಮಾರ್ಗವಾಗಿ ಭಾರತದ ಕಾಲಿಕಟ್ ಅಂದರೆ ಕೋಝಿಕೋಡ್ ತಲುಪಿದನು. ಅಲ್ಲಿನ ರಾಜ ಜಾಮೋರಿನ್ ಇವರನ್ನು ಸ್ವಾಗತಿಸಿದನು. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಪೋರ್ಚುಗೀಸರ ಮೊದಲ ವೈಸ್ರಾಯ್. ಇವನು ಸಮುದ್ರ ಮೇಲಿನ ಪ್ರಭುತ್ವಕ್ಕಾಗಿ ನೀಲಿ ನೀರಿನ ನೀತಿ ಅಂದರೆ ಬ್ಲೂ ವಾಟರ್ ಪಾಲಿಸಿ ಜಾರಿಗೆಯನ್ನು ತರ್ತಾರೆ. ಅಲ್ಫಾನ್ಸೋ ಡಿ ಆಲ್ಬುಕರ್ಕ್ ಅಂತ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸಂಸ್ಥಾಪಕ ಇವರು. ಇವನು 1510ರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ವಶಪಡಿಸಿಕೊಳ್ತಾರೆ. ಸೊ ವಿಶೇಷತೆ, ಭಾರತಕ್ಕೆ ಮೊದಲು ಬಂದವರು ಮತ್ತು ಕೊನೆಯದಾಗಿ ನಿರ್ಗಮಿಸಿದವರು ಪೋರ್ಚುಗೀಸ್ ಆಗಿರ್ತಾರೆ. ಯಾವಾಗ? 1961ರಲ್ಲಿ. ಸೊ ನೆಕ್ಸ್ಟ್ ನೋಡೋಣ, ಡಚ್ಚರು 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸ್ತಾರೆ. ಇವರ ಮೊದಲ ವ್ಯಾಪಾರ ಕೇಂದ್ರ ಮಸುಲಿಪಟ್ನಂ. ಯಾವಾಗ ಅಂದರೆ 1605ರಲ್ಲಿ. ಇವರು ಭಾರತಕ್ಕಿಂತ ಹೆಚ್ಚಾಗಿ ಇಂಡೋನೇಷ್ಯಾದ ಸಾಂಬಾರ ದ್ವೀಪಗಳ ಮೇಲೆ ಹೆಚ್ಚು ಗಮನವನ್ನು ಹರಿಸ್ತಾರೆ. 1759ರಲ್ಲಿ ಬೇಡರ ಕಡಲ ಕದನದಲ್ಲಿ ಬ್ರಿಟಿಷರ ವಿರುದ್ಧ ಸೋತು ಭಾರತದಲ್ಲಿ ತಮ್ಮ ಪ್ರಾಬಲ್ಯವನ್ನು ಕಳೆದುಕೊಳ್ತಾರೆ. ಸೊ ನೆಕ್ಸ್ಟ್ ನೋಡೋಣ, ಬ್ರಿಟಿಷರು ಡಿಸೆಂಬರ್ 31, 1600ರಂದು ರಾಣಿ ಎಲಿಜಬೆತ್ ಒಂದರಿಂದ ಸನದು ಅಂದರೆ ಚಾರ್ಟರ್ ಪಡೆದು ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆಯಾಗಿತ್ತು. ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ 1608 ಮತ್ತು ಸರ್ ಥಾಮಸ್ ರೋ 1615 ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಆಸ್ಥಾನಕ್ಕೆ ಭೇಟಿ ನೀಡಿ ವ್ಯಾಪಾರಕ್ಕೆ ಅನುಮತಿಯನ್ನು ಪಡಿತಾರೆ. ಇವರ ಮೊದಲ ಅಧಿಕೃತ ಕೋಟಿ ಅಥವಾ ವ್ಯಾಪಾರ ಕೇಂದ್ರ ಸೂರತ್ ಆಗಿರುತ್ತೆ. ಅದು ಯಾವಾಗ? 1613ರಲ್ಲಿ. ಪ್ರಮುಖ ರಾಜಧಾನಿ ಅಥವಾ ಕೇಂದ್ರಗಳು ಯಾವುದು? ಮದ್ರಾಸ್, ಪೋರ್ಟ್ ಸೇಂಟ್ ಜಾರ್ಜ್, ಸೊ ಕಲ್ಕತ್ತಾ, ಪೋರ್ಟ್ ವಿಲಿಯಂ ಮತ್ತು ಬಾಂಬೆ ಆಗಿತ್ತು. ಸೊ ನೆಕ್ಸ್ಟ್ ನೋಡೋಣ, ಫ್ರೆಂಚರು 1664. ಸೊ ಅವತ್ತು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು. ಇವರ ಮೊದಲ ಕೋಟಿ ಸೂರತ್ 1668ರಲ್ಲಿ. ಪಾಂಡಿಚೇರಿ ಇವರ ಮುಖ್ಯ ಕೇಂದ್ರವಾಗಿತ್ತು. ಗವರ್ನರ್ ಡುಪ್ಲೆ ಫ್ರೆಂಚ್ ಅಧಿಕಾರವನ್ನು ವಿಸ್ತರಿಸಲು ಭಾರತೀಯ ರಾಜರ ಆಂತರಿಕ ರಾಜಕೀಯದಲ್ಲಿ ಮೂಗು ತೂರಿಸಲು ಪ್ರಾರಂಭಿಸಿದನಂತೆ. ಸೊ ನೆಕ್ಸ್ಟ್ ನೋಡೋಣ, ಆಂಗ್ಲೋ ಫ್ರೆಂಚ್ ಸಂಘರ್ಷ. ಸೊ ಕಾರ್ನಾಟಿಕ್ ವಾರ್ಸ್ ಅಂತ, ಕಾರ್ನಾಟಿಕ್ ಯುದ್ಧಗಳು ಅಂತ ಕರೀತಾರೆ. ಭಾರತದಲ್ಲಿ ವ್ಯಾಪಾರಿಕ ಮತ್ತು ರಾಜಕೀಯ ಏಕಸ್ವಾಮ್ಯಕ್ಕಾಗಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ 3 ಪ್ರಮುಖ ಯುದ್ಧಗಳು ನಡೀತವೆ. ಸೊ ಮೊದಲನೇದು ಯಾವುದು? ಮೊದಲನೇ ಕರ್ನಾಟಿಕ್ ಯುದ್ಧ 1746ರಿಂದ 1748. ಇದು ಏನು ಕಾರಣ ಆಗಿತ್ತು? ಯುರೋಪ್ನ ಆಸ್ಟ್ರಿಯಾ ವಾರಸತ್ವ ಯುದ್ಧ.
ಒಪ್ಪಂದ ಏಕ್ಸ್ಲಾ ಚಾಪೆಲ್ ಒಪ್ಪಂದದ ಮೂಲಕ ಇದು ಮುಕ್ತಾಯವಾಯಿತಂತೆ. ಸೊ ಎರಡನೇ ಕಾರ್ನಾಟಿಕ್ ಯುದ್ಧ 1749ರಿಂದ 1754. ಕಾರಣ ಹೈದರಾಬಾದ್ ಮತ್ತು ಕರ್ನಾಟಿಕ್ ಸಂಸ್ಥಾನಗಳ ಸಿಂಹಾಸನಕ್ಕಾಗಿ ನಡೆದ ಆಂತರಿಕ ಕಲಹ. ಸಾಧನೆ ಏನಾಯಿತು? ರಾಬರ್ಟ್ ಕ್ಲೈವ್ ಅರ್ಕಾಟನ್ನು ವಶಪಡಿಸಿಕೊಂಡು ಅರ್ಕಾಟ್ನ ವೀರ ಎನಿಸಿಕೊಂಡನು. ಸೊ ಒಪ್ಪಂದ ಏನಾಯಿತು? ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ನೆಕ್ಸ್ಟು ಮೂರನೇ ಕರ್ನಾಟಕ ಯುದ್ಧ 1756ರಿಂದ 1763. ಕಾರಣ ಬಂದು ಯುರೋಪ್ನಲ್ಲಿ ನಡೆದ ಸಪ್ತವರ್ಷಗಳ ಯುದ್ಧ. ನಿರ್ಣಾಯಕ ಕದನ ವಂದವಾಸಿ ಕದನ 1760. ಬ್ರಿಟಿಷ್ ಸರ್ದಾರ ಸರ್ ಐರ್ ಕೂಟ್ ಫ್ರೆಂಚ್ ಸರ್ದಾರ ಕೌಂಟ್ ಡಿ ಲಾಲಿ ಅವರನ್ನು ಸಂಪೂರ್ಣವಾಗಿ ಸೋಲಿಸಿದನು. ಸೊ ಒಪ್ಪಂದ ಪ್ಯಾರಿಸ್ ಒಪ್ಪಂದ 1763. ಇದರೊಂದಿಗೆ ಭಾರತದಲ್ಲಿ ಫ್ರೆಂಚ್ ರಾಜಕೀಯ ಶಕ್ತಿ ಸಂಪೂರ್ಣವಾಗಿ ಅಸ್ತಮಿಸಿತು. ಸೊ ಇಷ್ಟು ಈ ಒಂದು 3 ಕರ್ನಾಟಿಕ್ ಯುದ್ಧಗಳು ಸ್ನೇಹಿತರೆ. ಸೊ ಈಗ ನೋಡೋಣ ನಿಮ್ಮ ಒಂದು ಎಕ್ಸಾಮ್ಗಳಿಗೆ. ಸೊ ಎಕ್ಸಾಮ್ ಹೈಲೈಟ್ಸ್ ಅಂತ ಕೆಲವೊಂದು ಹೇಳ್ತೀನಿ. ಪರೀಕ್ಷೆಗೆ ನೆನಪಿಡಬೇಕಾದ ಪ್ರಮುಖ ಅಂಶಗಳು ಏನೇನು? ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿದ ಮೊದಲ ಯುರೋಪಿಯನ್ ಯಾರು? ವಾಸ್ಕೋ ಡಿ ಗಾಮ. ಅದು ಯಾವಾಗ? 1498. ಇದು ಇಂಪಾರ್ಟೆಂಟು, ನೋಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. 1498. ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಎಲ್ಲಿತ್ತು? ಸೊ ಸೂರತ್ತಲ್ಲಿತ್ತು 1613. ಅದು ಮೊದಲ ವ್ಯಾಪಾರ ಕೇಂದ್ರ. ಫ್ರೆಂಚರ ಅಧಿಕಾರವನ್ನು ಸಂಪೂರ್ಣ ಕೊನೆಗೊಳಿಸಿದ ಕದನ ಯಾವುದು? ವಂದವಾಸಿ ಕದನ ಅಂತ 1760. ಸೊ ಫ್ರೆಂಚರ ಅಧಿಕಾರವನ್ನು ಸಂಪೂರ್ಣವಾಗಿ ಕೊನೆಗೊಳಿಸುತ್ತೆ. ಸೊ ನೀಲಿ ನೀರಿನ ನೀತಿ ಜಾರಿಗೆ ತಂದವರು ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಓಕೆ, ಸೊ ಇಷ್ಟು ಇವನ್ನ ಒಂದು ಮೇಯ್ನ್ ಪಾಯಿಂಟ್ಸ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ. ಸೊ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಆಧುನಿಕ ಭಾರತದ ಇತಿಹಾಸದಲ್ಲಿ ಮೊದಲನೇ ಚಾಪ್ಟರ್ ಬಂದು ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಇಷ್ಟು ನಾವು ಡಿಸ್ಕಸ್ ಮಾಡಿದ್ದೀವಿ ಇವತ್ತು ಈ ಒಂದು ಚಾಪ್ಟರ್ನ. ಸೊ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 2 ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ತಯಾರಾಗ್ತಿದ್ದಾರೋ ಅವರಿಗೆಲ್ಲ ಈ ಒಂದು ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.